ಬಿಬಿಎಂಪಿ ಚುನಾವಣೆ ನಡೆಯೋದು ಯಾವಾಗ? ಬೃಹತ್ ಚುನಾವಣೆ ನಡೆಸೋಕ್ಕೆ ಸರ್ಕಾರ ಹಿಂದೇಟು. ಬಿಬಿಎಂಪಿ ಚುನಾವಣೆ ನಡೆಸೋಕ್ಕೆ ಸರ್ಕಾರಕ್ಕೆ ನಿರಾಸಕ್ತಿ. ಈ ವರ್ಷವಾದರೂ ಬಿಬಿಎಂಪಿ ಎಲೆಕ್ಷನ್ ಆಗುತ್ತಾ? ಎಸ್, ಬಿಬಿಎಂಪಿ ಚುನಾವಣೆ ಯಾವಾಗ ನಡೆಯುತ್ತೆ? ಸುಮಾರು 4-5 ವರ್ಷಗಳಿಂದ ಬಿಬಿಎಂಪಿ ಚುನಾವಣೆ ನಡೆದಿಲ್ಲ. ಬೃಹತ್ ಚುನಾವಣೆ ನಡೆಸೋಕ್ಕೆ ಸರ್ಕಾರ ಹಿಂದೇಟಾಗ್ತಿದೆ. ಬಿಬಿಎಂಪಿ ಚುನಾವಣೆ ನಡೆಸೋಕ್ಕೆ ಸರ್ಕಾರಕ್ಕೆ ಆಸಕ್ತಿ ಇಲ್ಲ ರೀ. ಈ ವರ್ಷವಾದರೂ ಬಿಬಿಎಂಪಿ ಎಲೆಕ್ಷನ್ ಆಗುತ್ತಾ ಅಂತೇಳಿ ಬಿಬಿಎಂಪಿಯ ಕಾರ್ಪೊರೇಟರ್ಗಳು ಕೂಡ ಕಾಯ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಬಿಬಿಎಂಪಿ ಎಲೆಕ್ಷನ್ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಿರುವಂಥದ್ದು. ಸುಮಾರು 4 ವರ್ಷದಿಂದ ಬಿಬಿಎಂಪಿ ಚುನಾವಣೆ ನಡೆದೇ ಇಲ್ಲ. ಬಿಬಿಎಂಪಿಯಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಅಧಿಕಾರಿಗಳದೇ ದರ್ಬಾರು. ಬಿಬಿಎಂಪಿ ಚುನಾವಣೆ ಯಾವಾಗ ನಡೆಯುತ್ತೆ? ಯಾವಾಗ ಕಾರ್ಪೊರೇಟರ್ಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ? ಈಗಾಗಲೇ 198 ವಾರ್ಡ್ಗಳಿರುವಂತಹದ್ದು ಬೆಂಗಳೂರಲ್ಲಿ. ಆ ವಾರ್ಡ್ಗಳು ಕೂಡ ಈಗ ಎಕ್ಸ್ಟೆಂಡ್ ಕೂಡ ಆಗಿರುವಂತಹದ್ದು. ಆದರೆ ಇಲ್ಲಿವರೆಗೂ ಕೂಡ 4 ವರ್ಷ ಆಗಿದೆ ಬಿಬಿಎಂಪಿ ಚುನಾವಣೆಯಾಗಿ. ಬಿಬಿಎಂಪಿ ಚುನಾವಣೆಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇರುವಂಥದ್ದು. ಅಂದರೆ ಚುನಾವಣೆ ಮಾಡಬೇಕಾ ಬಿಡಬೇಕಾ? ಚುನಾವಣೆ ನಡೆಸದೆ ಹಳಿ ತಪ್ಪಿರುವಂಥದ್ದು ಖಂಡಿತವಲ್ಲ. ಯಾಕೆಂತಂದರೆ ಕಂಪ್ಲೀಟಾಗಿ ಜನಪ್ರತಿನಿಧಿಗಳು ಇಲ್ಲ ಅಂತಂದರೆ ಅಧಿಕಾರಿಗಳಿಗೆ ಹೋಲ್ಡಿಂಗ್ ಇರುತ್ತೆ. ಆದರೆ ಅಧಿಕಾರಿಗಳ ಮಾತನ್ನು ಯಾರು ಕೂಡ ಸರಿಯಾಗಿ ಕೇಳಲ್ಲ. ಸೊ ಇದು ಎಲ್ಲೋ ಒಂದು ಕಡೆ ಬಿಬಿಎಂಪಿ ವಿಚಾರದಲ್ಲಿ ಸಾಕಷ್ಟು ತಲೆನೋವಾಗಿರುವಂಥದ್ದು. ಅಂದರೆ ಸುಮಾರು 4 ವರ್ಷದಿಂದ ಬಿಬಿಎಂಪಿ ಚುನಾವಣೆ ನಡೆದೇ ಇಲ್ಲ. ಬಿಬಿಎಂಪಿಯಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಅದು ಬಣಗುಡ್ತಾ ಇದೆ. ಬರೀ ಅಧಿಕಾರಿಗಳಿದೆ ದರ್ಬಾರಾಗಿರುವಂತಹದ್ದು. ಚುನಾವಣೆ ನಡೆಸದೆ ಹಳಿ ತಪ್ಪಿದ ಬಿಬಿಎಂಪಿ ಆಡಳಿತ ವ್ಯವಸ್ಥೆ ಖಂಡಿತ. ಯಾಕೆಂತಂದರೆ ಅಡ್ಮಿನಿಸ್ಟ್ರೇಷನ್ ನಡೆಸಬೇಕಾದ್ರೆ ಅಲ್ಲಿ ಒಂದು ಸರಿಯಾದಂಥ ಒಂದು ವ್ಯವಸ್ಥೆ ಇರಬೇಕು. ಆದರೆ 4 ವರ್ಷ ಆಗಿದೆ ಬಿಬಿಎಂಪಿ ಚುನಾವಣೆಯಾಗಿ. ಬಿಬಿಎಂಪಿ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಪೊರೇಟರ್ಗಳು ಸಾಕಷ್ಟು ಬಾರಿ ಸರ್ಕಾರಕ್ಕೆ ಗಮನವನ್ನು ಸರ್ಕಾರದ ಮುಂದೆ ಏನು ಚುನಾವಣೆ ನಡೆಸಿ ಅಂತೇಳಿ ಅವರು ಕೇಳ್ಕೊಂಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ಚುನಾವಣೆ ಮಾಡಿಲ್ಲ. ಈ ಹಿಂದೆ BJP ಸರ್ಕಾರ ಇತ್ತು. BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಬಿಬಿಎಂಪಿ ಚುನಾವಣೆ ಆಗಿರಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಬಿಬಿಎಂಪಿ ಚುನಾವಣೆಯನ್ನು ನಡೆಸದೆ 4 ವರ್ಷದಿಂದ ಅಲ್ಲಿ ಜನಪ್ರತಿನಿಧಿಗಳಿಲ್ಲದೆ, ಅಂದರೆ ಬಿಬಿಎಂಪಿ ಕಚೇರಿಯಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಅಧಿಕಾರಿಗಳದೇ ದರ್ಬಾರಾಗಿರುವಂಥದ್ದು. ಎಸ್, 2020 ಸೆಪ್ಟೆಂಬರ್ 10ಕ್ಕೆ ಮೇಯರ್ ಕಾರ್ಪೊರೇಟ್ ಅಧಿಕಾರಿಗಳ ಅವಧಿ ಮುಕ್ತಾಯ. ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳ ಆಡಳಿತಕ್ಕೆ ಹೆಚ್ಚಿನ ಆಗ್ರಹ. ಚುನಾವಣೆ ನಡೆಯದ ಕಾರಣ ಅಭಿವೃದ್ಧಿ ಕಾಮಗಾರಿ ವಿಳಂಬ. ಕಳೆದ 4 ವರ್ಷದಿಂದ ಚುನಾವಣೆ ಪ್ರಕ್ರಿಯೆಯಲ್ಲಿ ಕಾಲಹರಣ. ಈ ವರ್ಷವಾದರೂ ಚುನಾವಣೆ ನಡೆಸುವಂತೆ ಹೆಚ್ಚಿದ ಒತ್ತಡ. ಎಸ್, ನಾನು ಆಗಲೇ ಹೇಳಿದಂತೆ ಈ ವರ್ಷ ಆದರೂ ಕೂಡ ಚುನಾವಣೆ ಮಾಡ್ರಪ್ಪ ಅಂತೇಳಿ ಈಗ ಸರ್ಕಾರಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಅಥವಾ ಬಿಬಿಎಂಪಿ ಏನು ಜನಪ್ರತಿನಿಧಿಗಳು ಅಥವಾ ಕಾರ್ಪೊರೇಟರ್ಗಳು ಅಂತ ಏನಿರ್ತಾರಲ್ಲ ಅವರು ಒತ್ತಾಯವನ್ನು ಮಾಡ್ತಿರುವಂಥದ್ದು. 4 ವರ್ಷದಿಂದ ಚುನಾವಣೆ ಮಾಡಿಲ್ಲ, ಚುನಾವಣೆ ಪ್ರಕ್ರಿಯೆ ನಡೆದಿಲ್ಲ, ಬರೀ ಕಾಲಹರಣ ಆಗ್ತಿದೆ. ಸೊ ಈ ವರ್ಷವಾದರೂ ಚುನಾವಣೆ ನಡೆಸುವಂತೆ ಸಾಕಷ್ಟು ಒತ್ತಡ ಕೂಡ ಈಗ ಕೇಳಿ ಬಂದಿರುವಂಥದ್ದು. ಸರ್ಕಾರ ಈಗ ಚುನಾವಣೆಯನ್ನು ನಡೆಸುತ್ತಾ ಅಥವಾ ಇದೇ ರೀತಿ ತಳ್ಕೊಂಡು ಹೋಗುತ್ತಾ ಕಾದು ನೋಡಬೇಕಾಗುತ್ತೆ. ಸೊ ಸದ್ಯಕ್ಕಂತೂ ಜನಪ್ರತಿನಿಧಿಗಳು ಇಲ್ಲದೆ ಇಡೀ ಬಿಬಿಎಂಪಿ ಆಫೀಸ್ ಈಗ ಬಣಗುಡ್ತಾ ಇದೆ. ಕೇವಲ ಅಧಿಕಾರಿಗಳ ಆಡಳಿತ, ಅಧಿಕಾರಿಗಳದೇ ದರ್ಬಾರು. ಅಧಿಕಾರಿಗಳು ಏನು ಮಾಡ್ತಾರೋ, ಅಧಿಕಾರಿಗಳು ಏನೆಲ್ಲ ಆಟ ಆಡೋದಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲವನ್ನು ಕೂಡ ಕಳೆದ 4 ವರ್ಷಗಳಿಂದ ಬಿಬಿಎಂಪಿ ಅಧಿಕಾರಿಗಳು ಕೂಡ ಮಾಡ್ಕೊಂಬಂತಿರೋದು. ಆದರೆ ಇದಕ್ಕೆ ಸರ್ಕಾರ ಹೆಚ್ಚು ಒತ್ತನ್ನು ಕೂಡ ಕೊಡಬೇಕಾಗಿತ್ತು. ಚುನಾವಣೆ ಮಾಡಲಿಕ್ಕಾದರೂ ಕೂಡ ಅವಕಾಶ ಮಾಡಿಕೊಡ್ಬೇಕಾಯಿತು. ಆದರೆ 4 ವರ್ಷಗಳಿಂದ ಬಿಬಿಎಂಪಿ ಎಲೆಕ್ಷನನ್ನು ಮಾಡಿಲ್ಲ. ಸರ್ಕಾರ ಕೂಡ ಯಾಕೋ ಮೀನಾಮೇಷ ಎಣಿಸ್ತಾ ಇದೆ. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಚುನಾವಣೆಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಇದು ಎಲ್ಲ ಒಂದು ಕಡೆ ಜನಪ್ರತಿನಿಧಿಗಳಿಗೆ ಸಾಕಷ್ಟು ತಲೆನೋವಾಗಿರುವಂತಹದ್ದು. 2020 ಸೆಪ್ಟೆಂಬರ್ 10ನೇ ತಾರೀಕಿಗೆ, ಅಂದರೆ 2020 ಸೆಪ್ಟೆಂಬರ್ 10ಕ್ಕೆ ಮೇಯರ್ ಕಾರ್ಪೊರೇಟರ್ಗಳ ಅಧಿಕಾರದ ಅವಧಿ ಮುಕ್ತಾಯ ಆಗಿದೆ. ಅಂದರೆ 2020, ಈಗ ನಾವು 2025ರಲ್ಲಿದ್ದೀವಿ. ಸೊ ಹತ್ತತ್ರ 4 ವರ್ಷ ಕಂಪ್ಲೀಟ್ ಪೂರೈಸಿದೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕೆ ಸರ್ಕಾರ ಯಾಕೋ ಮೀನಾಮೇಷ ಎಣಿಸ್ತಾ ಇದೆ. ಅಂದರೆ ಚುನಾವಣೆ ಮಾಡಲಿಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಿರುವಂತಹದ್ದು.